ವೆಲ್ಕಮ್ ಅವರ್ ನ್ಯೂ ವಿಡಿಯೋ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ನಾವಿವತ್ತು ಹೋಗ್ತಾ ಇದ್ದೀವಿ ನಮ್ಮೂರಿಗೆ. ಹೋಗ್ತಾ ವಿಡಿಯೋ ಕ್ರೇಜಿಯಾಗಿರುತ್ತೆ. ಸೊ ಅದೇ ನೋಡಿ, ನಾನಂತೂ ಇದನ್ನ 5 ವರ್ಷ ಆದಮೇಲೆ ನಮ್ಮೂರಿಗೆ ನಾನು ಹೋಗ್ತಾ ಇದ್ದೀನಿ. ಹೋಗಿ ಅಲ್ಲಿ ಏನೇನು ಮಾಡ್ತೀನಿ ಏನಿಲ್ಲ ಅಂತ ನೋಡೋಣ. ಇವತ್ತು ಹಬ್ಬ ಇದೆ ಅಲ್ಲಿ, ಆ ಹಬ್ಬನ ನಾನು ನೋಡೋಕೆ ಹೋಗ್ತಾ ಇದ್ದೀನಿ. ನೋಡಿಕೊಂಡು ಬರೋಣ. ಈ ವಿಡಿಯೋ ಸಾಕತ್ ಕ್ರೇಜಿಯಾಗಿರುತ್ತೆ. ಯಾರು ಸ್ಕಿಪ್ ಮಾಡಿದೆ ನೋಡಿ ಹೋಗೋಣ. ಫ್ಯಾಮ್ ಟೈಮ್ ಬಂದು 4:15 ಇವಾಗ. ಸೊ ನಾನಿಲ್ಲಿ ಮುಂಡರ್ಗಿಯಲ್ಲಿದ್ದೀನಿ ಈಗ. ಇಲ್ಲಿ ರೋಡಲ್ಲಿ ಈ ಶಾಪ್ ನೋಡಿದೆ, ಇಲ್ಲಿ ಕಾಣಿಸ್ತಾ ಇದ್ದಲ್ಲ, ಇದು ಹೋಟೆಲಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ಜೊತ್ತಲ್ಲಿ ಇಷ್ಟು ಬೇಗ ಯಾರು ಸ್ಟಾರ್ಟೇ ಮಾಡಿಲ್ಲ ಶಾಪ್ನ. ಸೆಂಟ್ರ್ ಆನ್ ಆಗಿತ್ತು. ಸೊ ನನಗೆ ಟಿಫಿನ್ ಮಾಡಬೇಕು ಅನ್ನಿಸ್ತು. ಸೊ ಮಾಡಿಕೊಂಡು ಇವಾಗ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡೋಣ. ಫೈನಲಿ ಫ್ಯಾಮ್ ನಾನು ಬಂದಿದ್ದೀನಿ, ಸಿರಾಟಿಲಿದ್ದೀನಿ. ಇಲ್ಲಿಂದ ಒಂದು 15 to 20 ಕಿಲೋಮೀಟರ್ಸ್ ಇದೆ ನಮ್ಮೂರು. ಸೊ ಹೋಗೋಣ. ಇವಾಗ ಎಷ್ಟು ಅಂದರೆ ಟೈಮು 5:15 ಟೈಮು. 5:15ಗೆ ಬಂದು ರೀಚ್ ಆಗಿದ್ದೀನಿ. ನಾನು ಬಿಟ್ಟಿರೋದಲ್ಲಿ 3 ಗಂಟೆಗೆ. ಸೊ ನಾನು ರೀಚ್ ಆಗಿರೋದು ಇವಾಗ 5:15. ಸೊ ಹೋಗೋಣ. ನೀವು ನೋಡ್ತಿದ್ದೀರಾ ಇಲ್ಲಿ ಶಿರಾಟಿ ಬಸ್ ಸ್ಟ್ಯಾಂಡ್. ಇದು ಬಸ್ ಸ್ಟ್ಯಾಂಡ್ ಎದುರುಗಡೆ ನಿಂತ್ಕೊಂಡಿದ್ದೀನಿ. ಸೊ ಇವಾಗ ನಿಮಗೆ ಅಪ್ಡೇಟ್ ಕೊಡಬೇಕು ಅಂತ ನಿಂತ್ಕೊಂಡಿದ್ದೀನಿ. ಸೊ ಇವಾಗ ಮತ್ತೆ ಸೊ ಫೈನಲಿ ನಾನು ನಮ್ಮೂರಿಗೆ ಬಂದಾಯಿತು. ಸೊ ನಮ್ಮೂರು ಎಲ್ಲಿದೆ ಅಂತ ಇವಾಗ ನಿಮ್ಗೆ ತೋರಿಸ್ತೀನಿ. ಸೊ ಇದೇ ನಮ್ಮೂರು. ಇಲ್ಲಿ ಕಾಣಿಸುತ್ತಾ, ಇಲ್ಲಿಂದ ಹಿಡ್ಕೊಂಡು ಅಲ್ಲಿನವರೆಗೂ ಇದು ನಮ್ಮೂರು. ಇಲ್ಲಿ ನಮ್ಮೂರು ಕೆರೆ, ಇದು ನಮ್ಮೂರು ಬೆಟ್ಟ. ಇದು ನಮ್ಮೂರಲ್ಲಿ ಹೈಯೆಸ್ಟ್ ಎತ್ತರದಲ್ಲಿರೋ ಬೆಟ್ಟ ಇದು. ಸೆಕೆಂಡ್ ಮುಳ್ಳಯ್ಯನಗಿರಿ ಅಂದ್ರೂ ತಪ್ಪಿಲ್ಲ. ಸೊ ನಮಗೆಲ್ಲ ಸ್ವಿಮ್ಮಿಂಗ್ ಫೂಲ್ಸು ಅಲ್ಲೆಲ್ಲ ಕಲ್ಕೋರೆಗಳಲ್ಲೆಲ್ಲ ನೀರು ತುಂಬ್ಕೊಳ್ತಿತ್ತು. ಸೊ ಅಲ್ಲೆಲ್ಲ ನಾವು ಸ್ವಿಮ್ಮಿಂಗ್ ಫೂಲ್ ಥರ ಯೂಸ್ ಮಾಡ್ಕೊಂಡು ಈಜಾಡ್ತಿದ್ವಿ. ಸೊ ಇದು ಇಲ್ಲಂತ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ. ಇಲ್ಲಿ ನಾವು ಸಂಜೆ ಆದರೆ ನಮ್ಮ ಫ್ರೆಂಡ್ಸು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ ಬರ್ತಿದ್ವಿ. ಆ ಬೆಟ್ಟದ ಮೇಲೆ ಹೋಗ್ತಿದ್ವಿ, ಅದೆಲ್ಲ ಹೋಗ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಹೋಗ್ಬಿಟ್ಟು ಆಲ್ಮೋಸ್ಟ್ ನನ್ನ ಮೆಮೊರೀಸ್ನೆಲ್ಲನೂ ನಿಮ್ಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಫ್ಯಾಮ್ ನಿಮ್ಗೆ ಇದು ಕಾಣಿಸ್ತೈತಲ್ಲ, ಇದು ನಮ್ಮ ಹೊಲ. ಅಲ್ಲಿವರೆಗೂ ಇದೆ, ಇದು ನಮ್ಮ ಹೊಲ. ಸೊ ಬನ್ನಿ ಹೋಗೋಣ. ಮೊಹರಂ ಹಬ್ಬದಗೋಸ್ಕರ ನಮ್ಮೂರಲ್ಲಿ ದೇವ್ರನ್ನ ಕೂರಿಸಿದ್ದಾರೆ. ಸೊ ಅದನ್ನ ತೋರಿಸ್ತೀನಿ. ಸೊ ನೋಡೋಣ ಬನ್ನಿ. ಸೊ ಅಲ್ಲಿ ನೋಡ್ತಾ ಇದ್ದೀರಾ, ಸಮಥಿಂಗ್ ಒಂದು 8-13 ದೇವರು ಕೂತ್ಕೊಳ್ತವೆ. ಸೊ ಇಲ್ಲಿ ಆಗಿನ ಹೊಂಡ ಇವರು ಹೊಲದಲ್ಲೇ ಇದನ್ನ ದೇವ್ರನ್ನ ತುಂಬ ವರ್ಷಗಳಿಂದ ತೋರಿಸ್ಕೊಂಡು ಮಾಡ್ತಿದ್ದಾರೆ. ನೀವು ನೋಡ್ತಿರೋದು ಅಂಗನವಾಡಿ. ಈ ಅಂಗನವಾಡಿಗೆ ನಾನು ಡೈಲಿ ಹೋಗ್ತಾ ಇದ್ದೆ ಚಿಕ್ಕವನಿದ್ದಾಗ. ಇವಾಗ ನೋಡಿದ್ರಲ್ಲ, ನಮ್ಮೂರಲ್ಲಿ ಏನಂತಾರೆ ಮಚ್ಚ ಅದಕ್ಕೆ, ಮೊಹರಂ ಪ್ರಯುಕ್ತ ಹೆಜ್ಜೆ ಮೇಳ ನೋಡಿದ್ವಲ್ವ. ನಾನು ಒಂದು 5 ವರ್ಷದ ಹಿಂದೆ ಸೊ ಆ ಪ್ಲೇಸಲ್ಲಿ ನಾನಿದ್ದೆ. ಬಟ್ ಇವಾಗ ಮನ್ಸಲ್ಲಿ ಅನಿಸುತ್ತೆ ಮಾಡಬೇಕು ಅಂತ, ಬಟ್ ಮಾಡೋಕ್ಕೆ ಬರೋಲ್ಲ ಅಲ್ಲ ಮಚ್ಚ. ಇವನು ನನ್ನ ಫ್ರೆಂಡ್. ಫಸ್ಟ್ ಸ್ಟ್ಯಾಂಡರ್ಡಿಂದ 5th ಜೊತೆಗೆ 5th ಅಲ್ಲ 8th ಜೊತೆಗೆ ಹೋದ್ವಿ. 8th ಆದಮೇಲೆ ನಾನು ಟ್ರಾನ್ಸ್ಫರ್ ಟು ಕೊಪ್ಪಳ. ಏನು ಮಾಡೋಕ್ಕಾಗಲ್ಲ, ಟೈಮ್ ಹಂಗಿತ್ತು, ಹೋಗ್ಬೇಕಾಯ್ತು. ಸೊ ಜೊತೆಗೆ ಓದಿದ್ವಿ, ಜೊತೆಗೆ ಓಡಾಡಿದ್ವಿ. ಇವನು ಅಷ್ಟೇ ಅಲ್ಲ, ಇನ್ನೂ 2 ಇದ್ದಾರೆ. ಸೊ ಆಮೇಲೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ಫ್ಯಾಮ್ ಇಲ್ಲಿವರೆಗೂ ನೀವು ನೋಡಿದ್ರಿ, ನಮ್ಮೂರಲ್ಲಿರೋ ಹಬ್ಬ ನೋಡಿದ್ರಿ, ಮತ್ತು ಹೊಲ ನೋಡಿದ್ರಿ. ಸೊ ಇವಾಗ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ 5th ಕಲ್ತಿರೋ ಸ್ಕೂಲ್ನ ತೋರಿಸ್ತೀನಿ. ಸೊ ಹೋಗೋಣ ಬನ್ನಿ. ಇದು ನಮ್ಮ ಸ್ಕೂಲ್ ಗೇಟ್. ಸೊ ಒಳಗಡೆ ಹೋಗ್ಬೇಕೀಗ. ಒಳಗಡೆ ಹೋಗ್ಬೇಕು ಅಂದರೆ ಇದನ್ನು ಲಾಕ್ ಮಾಡಿದ್ದಾರೆ.
ಸೊ ನಾವು ಇವಾಗ ಹೋಗ್ಬೇಕಾಗಿರೋದು ಕಂಪೌಂಡ್ನ ಜಂಪ್ ಮಾಡಬೇಕು. ಸೊ ಹೋಗೋಣ, ಸ್ಕೂಲಲ್ಲಿ ಇದ್ದೀವಿ. ಇದು ಅಡುಗೆ ರೂಮು. ಇಲ್ಲಿ ನಾವು ಊಟಕ್ಕೆ ಬರ್ತಿದ್ವಿ. ಬೇಡ ಅಡುಗೆ ಮನೆ. ಊಟ ಮಾಡಿಬಿಟ್ಟು ಪ್ಲೇಟ್ನ ಇಲ್ಲಿ ತೊಳಿತಾರೆ, ಇಲ್ಲೇ ತೊಳಿತಾ ಇದ್ವಿ. ಇದು ನಮ್ಮ ಸ್ಕೂಲ್ ಹಿಂದೆಗಡೆ ಇರೋ ಒಂದು ಸಣ್ಣದೊಂದು ತೋಟ. ಇಲ್ಲಿ ಮತ್ತೆ ಒಂದು ಸ್ವಲ್ಪ ಗಾರ್ಡನ್ ಗಿಡಗಳೆಲ್ಲ ಹಾಕಿದ್ದಾರೆ. ಗಾರ್ಡನ್ ಹುಲ್ಲು ಕೂಡ ಇತ್ತು, ಬಟ್ ಅದನ್ನೆಲ್ಲ ಸರಿಯಾಗಿ ಮೇಂಟೈನ್ ಮಾಡದೇ ಇರೋದಕ್ಕೆ ಹೋಗ್ಬಿಟ್ಟೈತೆ. ಇಲ್ಲಿ ಇದು ಭಾರತ ನಕಾಶೆ ಕಾಣುತ್ತಲ್ಲ, ಇದನ್ನು ನಾವಿದ್ದಾಗಲೇ ಹಾಕಿರೋದು. ಮರಗಳು, ಈ ಗಿಡಗಳೂ ನಾವಿದ್ದಾಗಲೇ ಹಾಕಿರೋದು. ಇಲ್ಲಿ ಒಂದು ಸ್ಟೇಜ್ ಕಾಣಿಸುತ್ತಲ್ಲ, ಏನಾದರೂ ಸಣ್ಣ ಪುಟ್ಟ ಫಂಕ್ಷನ್ಸ್ ಏನಾದರೂ ಮಾಡಿದ್ರೆ ಸ್ಟೇಜ್ ಮಾಡೋಣ ಅಂತ ಮಾಡಿಸಿದ್ದಾರೆ. ಇದ್ರ ಮೇಲೆ ಒಂದೇ ಒಂದು ಫಂಕ್ಷನ್ ಆಗಿರೋದು. ನಾವು ಕಲಿಯೋವಾಗ ಕಟ್ಟಿರೋ ಸ್ಟೇಜ್ ಇದು. ಇವಾಗ ನಿಮಗೆ ಸ್ಕೂಲ್ನ ತೋರಿಸ್ತೀನಿ ಬನ್ನಿ. ಇದು ನಾನಂತೂ ಇದ್ದಾಗ ಆಗಿಲ್ಲ, ಇದು ಸ್ಕೂಲ್ ಅಂದರೆ ಈ ಕೊಠಡಿ ಆಗಿರಲಿಲ್ಲ, ಇದು ಇತ್ತು. ಇದು ಚೇಂಜ್ ಆಗ್ಬಿಟ್ಟಿದ್ದಿಲ್ಲ ಮಜ್ಜ. ಆ್ಯಕ್ಚುಲಿ ಇದು ಸ್ಕೂಲ್ ಅವಾಗ ಹಂಚಿಂದಿತ್ತು, ಅಂದರೆ ಹಂಚೆಲ್ಲ ಮೇಲೆ ಹಾಕಿದ್ರು. ಬಟ್ ಇವಾಗ ಅದನ್ನು ತೆಗೆದು ಮೋಲ್ಡ್ ಹಾಕಿದ್ದಾರೆ. ನಮ್ಮ ಸೂಪರ್ ಸೀನಿಯರ್ಸ್ ಎಲ್ಲನೂ ಇರುವಾಗ ಹಾಕಿರೋದು. ಇದು ಲಾಕ್ ಮಾಡಿದ್ದಾರೆ, ಇದನ್ನು ಲಾಕ್ ಮಾಡಿದ್ದಾರೆ. ಇದು ನಮ್ಮ ಆಫೀಸ್ ರೂಮು. ಇದು 4th 5th ಕ್ಲಾಸ್. ಇದು ನಾನು ಇದರೊಳಗಡೆ ಕುತ್ಕೊಂಡಿದ್ದೀನಿ. ಇದು ಯಾವುದೂ ಓಪನ್ ಇಲ್ಲ ತೋರಿಸ್ಬೇಕು ಅಂದರೆ. ಹೊಡೆದೋಗೈತೆ ಫ್ಯಾಮ್. ಇದು ನಲಿಕಲಿ ರೂಮು. ಇಲ್ಲಿ ನಲಿಕಲಿ ಅಂದರೆ 1st ಸ್ಟ್ಯಾಂಡರ್ಡಿಂದ 3rd ಸ್ಟ್ಯಾಂಡರ್ಡ್ವರೆಗೂ ಇಲ್ಲಿ ಟೀಚ್ ಮಾಡ್ತಾರೆ. ಇದ್ರೊಳಗಡೆನೇ ಇದ್ಕೊತಿದ್ವಿ. ಅಲ್ಲಿ ಒಳಗಡೆ ಹೆಂಗೆ ಅಂದರೆ ನಮ್ಮ ಪ್ಲೇಸ್ಗೆ ಒಂದು ಮೇಲೆ ಹೆಸರು ಬರೆದಿರ್ತಿದ್ರು, ಆ ಪ್ಲೇಸ್ಗೆ ನಮ್ಮದು. ಸೊ ಅದೇ ಪ್ಲೇಸಲ್ಲಿ ಹೋಗಿ ಕುತ್ಕೋಬೇಕಾಗಿತ್ತು. ಹಿಂಗೆ ಎಲ್ರಿಗೂ ರೌಂಡಾಗಿ ಕೂರಿಸ್ಕೊಂಡು ಮೇಳದಲ್ಲಿ ಫಿಶ್ ಮಾಡ್ತಿದ್ರು. ಇದು ಯಾವುದೋ ಹೊಸ ರೆಡಿ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಮಂಚ ಇದೇ ಕ್ಲಾಸ್ ರೂಮ್ಸ್ ಅಲ್ಲೇ ಇವೆಲ್ಲ ಕ್ಲಾಸ್ ರೂಮ್. ನೀವು ಅಂಗನವಾಡಿ? ಹಾಂ, ಇದು ಹಿಂದೆ ಅವಾಗ ಇದು ಇರಲಿಲ್ಲ. ನಾನು ಓದೋವಾಗ ಇದು ವಾಶ್ರೂಮು. ಅವಾಗೂ ಹಿಂಗೆ ಐತೆ, ಇವಾಗೂ ಹಾಗೆ ಐತೆ, ಏನು ಚೇಂಜ್ ಆಗಿಲ್ಲ ವಾಶ್ರೂಮಲ್ಲಿ. ಇದೊಂದು ತೋಟ, ಇದರಲ್ಲಿ ತೆಗೆದ ಮರ ಎಲ್ಲ ಜಾಸ್ತಿ ಇದೆ. ಅವಾಗೂ ಹಿಂಗೇ ಇತ್ತು, ಇವಾಗೂ ಹಿಂಗೇ ಐತೆ, ಏನು ಬದಲಾವಣೆ ಇಲ್ಲ ಇದರಲ್ಲಿ. ಆ ಕಾಂಪೌಂಡ್ ಐತಲ್ಲ, ಅದು ನಾವು ಓದೋವಾಗ ಹಾಕಿರೋದು. ನಮ್ಮ ಸ್ಕೂಲಲ್ಲಿ ತೋರಿಸುವಂಥದ್ದು ಮತ್ತೆ ಏನು ಇಲ್ಲ ಅಂತ ಅನ್ಕೊತೀನಿ. ಫ್ಯಾಮ್, ಇಲ್ಲಿ ಪಕ್ಕದಲ್ಲಿ ಒಂದು ಹೊಲ ಐತೆ. ಜಮೀನಲ್ಲಿ ಶೇಂಗಾ ಬೆಳೀತಾ ಇದ್ರು. ಸ್ಕೂಲಲ್ಲಿ ಇದ್ದಾಗ ಇಲ್ಲಿಂದ ಕಾಂಪೌಂಡ್ ಹಾರಿ ಹೋಗಿ ಅದನ್ನ ಕಿತ್ಕೊಂಡು ಬಂದು ತಿಂತಾ ಇದ್ವಿ. ಅದು ಕೂಡ ಮೆಮೊರೀಸ್ ಚೆನ್ನಾಗಿರುತ್ತೆ. ಒಂದು ಬೋರ್ವೆಲ್ ಐತೆ, ನೀವು ನೋಡ್ತಿದ್ದೀರ ಅಲ್ಲಿ. ಇದು ನಾವಿದ್ದಾಗ ಹಾಕಿರೋದು, ಬಟ್ ಇದನ್ನು ಕಡಿಮೆ ಯೂಸ್ ಮಾಡಿರೋದು ಮಾತ್ರ, ಜಾಸ್ತಿ ಏನು ಯೂಸ್ ಮಾಡಿಲ್ಲ. ಐ ಥಿಂಕ್ ಅದನ್ನು ಅದೇ ನೀರನ್ನ ಏನು ಅಲ್ಲಿ ಅಡುಗೆಗೆ ಮತ್ತು ಪ್ಲೇಟ್ ತೊಳೆಯೋಕ್ಕೆ ಏನಾದರೂ ವರ್ಕ್ಗೆ ಏನಾದರೂ ಯೂಸ್ ಮಾಡ್ಕೊಂಡಿರ್ಬೋದು, ನನಗದು ಗೊತ್ತಿಲ್ಲ. ಸೊ ಇವಾಗ ನಾನು ಇಂಟ್ರಡ್ಯೂಸ್ ಮಾಡ್ತಾ ಇರೋದು ಇವರಿಬ್ಬರು ನನ್ನ ಕ್ಲಾಸ್ಮೇಟ್ಸು. ಇವನ ಹೆಸರು ಬಂದ್ಬಿಟ್ಟು ಪ್ರವೀಣ್ ಅಂತ, ಇವನ ಹೆಸರು ಬಂದ್ಬಿಟ್ಟು ಯಲ್ಲಪ್ಪ ಅಂತ. ಅಂದರೆ ಎಲ್ಲರೂ ಜೊತೆಗೆ ಓದಿದ್ದೀವಿ 8th ಅಂಗನವಾಡಿಯಿಂದ 8th ಓದಿದ್ದೀವಿ. ಬಟ್ ಇವಾಗ ಎಲ್ಲರೂ ಒಂದೊಂದು ಕಡೆ ಸಪ್ರೇಟಾಗಿ ಎಲ್ಲ ಜವಾಬ್ದಾರಿಗಳು, ಎಲ್ಲ ಅವ್ರವ್ರ ರೆಸ್ಪಾನ್ಸಿಬಿಲಿಟೀಸ್ಗೋಸ್ಕರ ಎಲ್ಲರೂ ಒಂದೊಂದು ಕಡೆ ಆಗ್ಬಿಟ್ಟಿದ್ದೀವಿ. ಈ ಕಡೆ ಚಪ್ರಿ ಇರೋನು ನಮ್ಮ ಅಳಿಯ, ಅವನ ಹೆಸರು ಅಭಿ ಅಂತ. ಈ ಕಡೆ ಸ್ಟಿಂಗ್ ಕುಡಿತಿರೋನು ಆಕಾಶ್ ಅಂತ. ಆ್ಯಕ್ಚುಲಿ ನಿಮ್ಗೆ ಆವಾಗಲೇ ನಾನು ಇಂಟ್ರಡ್ಯೂಸ್ ಮಾಡಿದ್ದೀನಿ. ಏನಂದರೆ ಈ ಸ್ಕೂಲಲ್ಲಿ 1st ಸ್ಟ್ಯಾಂಡರ್ಡ್ಗೆ ನಾನೇ ಟಾಪರ್ ಅಲ್ಲ ಮಚ್ಚ. ನಿಜ ಮಚ್ಚ. ಹಾಂ, 1st ಸ್ಟ್ಯಾಂಡರ್ಡಲ್ಲಿ ಟಾಪರು ನಾನೇ. 1st ಸ್ಟ್ಯಾಂಡರ್ಡಿಂದ 3rd ಸ್ಟ್ಯಾಂಡರ್ಡ್ 5th ಟಾಪರ್ ನಾನೇ. ಅವಾಗ ನನ್ನ ಹತ್ರ ಎಲ್ಲರೂ ಕೇಳಕ್ಕೆ ಬರ್ತಿದ್ರು, ಇವ್ರ ಹತ್ರ ಏನಾದರೂ ತಿನ್ನೋದು ಏನಾದರೂ ಇದ್ರೆ ಅದನ್ನ ಕೊಟ್ಬಿಟ್ಟು ನನ್ನ ಹತ್ರ ಏನಾದರೂ ಹೇಳಿಸ್ಕೊತಿದ್ರು. ಆ ಮೆಮೊರೀಸ್ ಅಂತೂ ಸಖತ್ತಾಗಿತ್ತು.